ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿ ಅವನತ್ತ ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ವೆಡ್ನೆಸ್ಡೇ, ಮನೆ ದೇವ್ರ ಹೆಣ್ಣು ದೇವ್ರ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಸೊ ನನ್ನ ಹಿಂದಿನ ವ್ಲಾಗಲ್ಲಿ ನಮ್ಮ ಭೈರವೇಶ್ವರ ಸ್ವಾಮಿ ದೇವಸ್ಥಾನನ ಹೋಗಿದ್ವಿ ಮುಡಿ ಕೊಡಿಸೋದಕ್ಕೆ. ಸೊ ಹೆಣ್ಣು ದೇವ್ರ ದೇವಸ್ಥಾನ ಇರೋದು ಮಂಡ್ಯ ಕಾರೆಕಟ್ಟೆನಲ್ಲಿ. ಸೊ ಅದಕ್ಕೆ ಅಲ್ಲಿ ಹೋಗೋಣ ಅಂತ ಹೇಳಿ ರೆಡಿಯಾಗಿದ್ದೀವಿ. ಸೊ ನಾನು ಕೂಡ ಕಂಪ್ಲೀಟಾಗಿ ರೆಡಿಯಾಗಿದ್ದೀನಿ. ಸಂಜೆ ಪೂಜೆಗೆ ಹೋಗಬೇಕಲ್ಲಿ. ಸೊ ಹಾಗಾಗಿ ರೆಡಿಯಾಗಿ ಹೊರಟಿದ್ದೇವೆ. ಹತ್ತಿರ 1 o'clock ಆಗಿದೆ. ಸೊ ಬನ್ನಿ ಇವತ್ತಿನ ಡೇ ವ್ಲಾಗ್ನ ಶುರು ಮಾಡೋಣ. ಸೊ ದೇವ್ರ ಪೂಜೆ ಎಲ್ಲ ಆಗಿದೆ. ಸೊ ಈ ರೀತಿ ಕಾಣಿಸ್ತಾ ಇದೆ ನಮ್ಮ ದೇವ್ರ ಮನೆ. ಸಿಂಪಲ್ಲಾಗಿ ಪೂಜೆ ಮಾಡಿದಂಥದ್ದು. ಅಚ್ಚು ಕೂಡ ರೆಡಿ ಇದ್ದಾನೆ. ವೇರ್ ಇಸ್ ಅಚ್ಚು? ವಿಷ್ಣು ರೆಡಿನಾ ಹೋಗೋಕ್ಕೆ ಮಂಡ್ಯಾಗೆ? ನಡೀರಿ ಹೋಗೋಣ. ನೋ 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 ನಿದ್ದೆ ಬಂದಿದೆ ನಿಮಗೆ. ಸೊ ಅವನಿಗೂ ನಿದ್ದೆ ಬಂದಿದೆ, ಹೊರಡಬೇಕು ಈಗ. ಸೊ ಬನ್ನಿ, ಲೆಟ್ಸ್ ಗೋ. ನಡಿ ಚಿನ್ನ ಮಕ್ಳು ಡೈಪರ್ ತೊಗೊಂಡ್ಯಾ? ಹಾಕಿಲ್ಲ ಅನ್ಸುತ್ತೆ. ಮಕ್ಳನ್ನ ಕರ್ಕೊಂಡು ಹೋಗೋದೇ ಒಂಥರ ದೊಡ್ಡ ಟಾಸ್ಕ್ ಅನ್ಸ್ಬಿಡತ್ತೆ. ಏನು ತೊಗೊಂಡ್ರು ಒಂದೇನಾದರೂ ಒಂದು ಮಿಸ್ ಅಂತ ಅನಿಸ್ತಾನೆ ಇರುತ್ತೆ. ಸೊ ಫೈನಲಿ ಎಲ್ಲ ತೊಗೊಂಡು ರೆಡಿಯಾಗಿ ಹೊರಡ್ತಾ ಇದ್ದೀವಿ. ನಡಿ ಚಲೋ ಕಂದ, ಚಲೋ ಲೆಟ್ಸ್ ಗೋ. ಹಾಂ ಮನೆಗೆ ಚಲೋ ಆಯಿತು, ನಡಿ ಕಂದ. ಓಕೆ, ಪುಟ್ಟದಾಗಿ ರಂಗೋಲಿನ ಬಿಟ್ಟು ಪೂಜೆನ ಮಾಡಿದಂಥದ್ದು. ಇವತ್ತು ಪೌರ್ಣಮಿ ಬೇರೆ. ಸೊ ಹಾಗಾಗಿ ಹೆಣ್ದೇವ್ರ ದೇವಸ್ಥಾನಕ್ಕೆ ಪೂಜೆ ಮಾಡಿಸೋದು ಒಳ್ಳೆಯದು ಅಂದರು. ಹಾಗಾಗಿ ವಿ ಆರ್ ಲೀವಿಂಗ್ ನೌ. ಆ್ಯಕ್ಚುಲಿ ಬ್ಯಾಂಗಲ್ ಹಾಕಿಲ್ಲ. ಹಾಂ ಬಂದೆ ನಡಿ. ಬ್ಯಾಂಗಲ್ ಹಾಕಿಲ್ಲ ಬಿಕಾಸ್ ಪಾಪುಗೆ ಫೀಡ್ ಮಾಡಬೇಕಲ್ಲ, ಹಾಗಾಗಿ ಅವನಿಗೆಲ್ಲ ತರ್ಚತ್ತೆ ಅಂತ ಹಾಕಿಲ್ಲ. ಜೊತೆಗೆ ಅವನ್ನ ಮಲಗ್ಸಕ್ಕೆ ಒಂದು ಪಿಲ್ಲೋ ಕೂಡ ಬೇಕು. ಯೂಶ್ವಲಿ ತೊಡೆ ಮೇಲೆ ಮಲಗಿಸ್ಕೊಂಡಾಗ ಅವ್ನಿಗಂತ್ರ ಅನ್ಕಂಫರ್ಟಬಲ್ ಆಗುತ್ತೆ ಅಂತ ಒಂದು ಪಿಲ್ಲೋ ಕೂಡ ತೊಗೊಂಡಿದ್ದಾರೆ. ಕೊಡಿಲ್ಲ ಇಟ್ಕೊತೀನಿ ಅವನ್ನ. ಇಲ್ಲ ಪಿಲ್ಲೋನಾದ್ರೂ ಪಿಲ್ಲೋ ಕೊಡಪ್ಪ, ಅವ್ನು ಇಟ್ಕೊಂಬ. ಗಾಡಿ ಕೂತಂದೆ. ಹಾಂ ಮಾಡಿದೆ. ಹಾಂ ಲೈಟ್ ಹತ್ಕೊಂಡು. ಯಾರು ಹೋಗಿದ್ದು ಲಾಸ್ಟು? ಇನ್ನು ಮನೆಯಿಂದ ಎಲ್ಲ ರೆಡಿ ಮಾಡಿಕೊಂಡು ಹೊರಡೋ ಅಷ್ಟೊತ್ತಿಗೆ ಸಾಕಾಗೋಗ್ಬಿಡತ್ತೆ. ಮುಂಚೆ ಎಲ್ಲ ಒಬ್ಬೊಬ್ಬರೇ ಇದ್ದು ರೆಡಿಯಾಗಿ ಹೋಗಿದ್ದರಿಂದ ಮಕ್ಳುಗಳಿದ್ದಾಗ ಮಕ್ಳದ್ದು ಪ್ಯಾಕಿಂಗೇ ಜಾಸ್ತಿ. ಅದು ತೊಗೊಂಡ್ರ ಅಂತ ಲಗೇಜ್ಗಳೇ ಜಾಸ್ತಿ ಆಗೋಗುತ್ತೆ. 1 day ಟ್ರಿಪ್ ಕೂಡ ಹತ್ತತ್ರ 1 ವಾರಕ್ಕೆ ಹೋಗ್ತಾ ಇದ್ದೀವಿ ಅನ್ನೋಷ್ಟು ಬಟ್ಟೆನೇ ಬೇಕಾಗ್ಬಿಡತ್ತೆ. ಬಿಕಾಸ್ ಮಕ್ಳು ಗೊತ್ತಲ್ಲ, ಯಾವಾಗಲಾದರೂ ಏನಾದರೂ ತಿನ್ನಿಸ್ಬೇಕು ಅಂದಾಗಲೂ ಚೆಲ್ಕೊಳ್ತಾರೆ. ಗಲೀಜು ಬೇಗ ಆಗಿಬಿಡತ್ತೆ ಮಕ್ಳು ಬಟ್ಟೆ. ಸೊ ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಹೊರಡೋ ಅಷ್ಟೊತ್ತಿಗೆ ಲೇಟೇ ಆಗೋಗ್ಬಿಡ್ತು. ಸೊ ಬೇಗ ಹೋಗಿ ಬೇಗ ಬರೋಣ ಅಂತ ಪ್ಲ್ಯಾನ್ ಇತ್ತು. ಬಿಕಾಸ್ ಸಿಗೋದು ಒಂದೇ ದಿವಸ ರಜೆ ಆಯಿತಾ. ಸೊ ಹಾಗಾಗಿ ಬರೀ ಟ್ರಾವೆಲಲ್ಲೇ ಆಗಿಬಿಟ್ರೆ ಒಂಥರ ಸುಸ್ತು ಅಂತ ಅನಿಸ್ಬಿಡತ್ತೆ. ಸೊ ಅದಕ್ಕೆ ಬೇಗ ಹೋಗಿ ಬರೋಣ ಅಂತ ಹೇಳಿ ಹೊರಟ್ವಿ. ಬಟ್ ಏನೇ ಪ್ಲ್ಯಾನ್ ಮಾಡಿದ್ರು ಫುಲ್ ಡೇ ಇದೇ ಆಗೋಗ್ಬಿಡ್ತು. ಹೋಗ್ತೀರಾ ಡ್ಯಾಡಿ ಮಂಡ್ಯಗೆ? ಹೋಟ್ಲ್ ಬಿಸ್ನೆಸ್ ಇದೆ ಅಂತಲೇ ಕಿಚನ್ ಬರೋದಿಲ್ಲ. ಏನಪ್ಪ ಗೊತ್ತಿಲ್ಲ. ಅವಾಗಲೇ ರಿಚ್ ಫೀಲ್ ಅಂತ ಇದ್ದಾರೆ ಅವರೆಲ್ಲ. ಏ ಇಲ್ಲ, ಅಲ್ಲಿ ನೋಡು ಕಡಿಕೆ ನೆಟ್ಟಿಗೆ ಮಾತಾಡು ಭೈರವ. ಅದೊಳ್ಳೆ ಏನೊಳ್ಳೆ ಬುದ್ಧಿಮಾನ್ ಹುಡುಗಂತಾರ. ಚೆನ್ನಾಗಿರೋ ಬುದ್ಧಿ ಯಾವ್ದು ಚೂಸ್ ತಗೊಳ್ಳೋದು ಅಂತ ನೋಡ್ತಾ ಇದ್ವಿ. ಮಿರಿಂಡ ಇದೆ ನೋಡಿ ಆ ಕಡೆ. ಏನು ತಗೊಂಡ್ರಿ? ನಂಗೆ ಕಾಫಿ ಇರೋದು. ಸೀಲ್ ತಗೊಂಡಲ್ಲಮ್ಮ, ಸೀಲ್ ಕೊಡು. ನೋ ಅಂತಾನೆ ಆಗ್ತೀನಿ ನಾನು ಅಲ್ವಾ.
ಸುಮ್ಮನೆ ಈ ಬಿಸಿಲಲ್ಲಿ. ಟ್ರಾವೆಲ್ ಮಾಡ್ತಾ ಬೇಜಾರಾಗುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಏನಾದರೂ ಕುರ್ಕ್ಲು ತಿನ್ಕೊಂಡು ಹೋಗೋಣ ಅಂತ ಹೇಳಿ ತೊಗೊಳ್ತಾ ಇದ್ದೀವಿ. ಸೊ ಭೈರವ್ಗೂ ಅಷ್ಟೇ ಏನಾದರೂ ಹೊಟ್ಟೆ ಹಶ್ವಾದಾಗ ಅಲ್ಲೆಲ್ಲಾದರೂ ಹೋಟೆಲ್ ಸಿಗಲಿಲ್ಲ ಅಂತಂದರೆ ಒಂದು ಸ್ವಲ್ಪ ಇದೇ ರೀತಿ ಏನೋ ಒಂಚೂರು ಜಂಕ್ನೇ ಕೊಟ್ಟು ಸಮಾಧಾನ ಮಾಡೋದು. ಇನ್ನು ಹಳ್ಳಿ ಕಡೆಗೆ ಹೋಗೋ ರೋಡ್ಗಳೇ ಚೆಂದ, ಸುತ್ತ ಹಸಿರುಗಳು ನೋಡೋಕ್ಕೆ ಒಂದು ರೀತಿ ಖುಷಿಯಾಗುತ್ತೆ. ತುಂಬ ದಿವಸಗಳಾದಮೇಲೆ ಈ ರೀತಿ ಹೋಗಿದ್ದಂಥದ್ದು ನಾವು, ಬಿಕಾಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತು ಡೆಲಿವರಿ ಆದಮೇಲೂ ಈ ರೀತಿ ಎಲ್ಲೂ ಹೋಗೇ ಇರಲಿಲ್ಲ. ಬರೀ ಬೆಂಗಳೂರಾಯಿತು, ಅದೇ ಟ್ರಾಫಿಕ್ ಆಯಿತು ಅಂತ. ಬಟ್ ಈ ರೀತಿ ಖಾಲಿ ರೋಡು, ಹಸಿರುಗಳು ಸುತ್ತಮುತ್ತ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ನನಗಂತೂ. ಆ್ಯಂಡ್ ಐ ಟೋಟಲಿ ಎಂಜಾಯ್ ಇಟ್. ಸೊ ಒಂಥರ ಚೆನ್ನಾಗಿತ್ತು. ಆದರೆ ದೇವಸ್ಥಾನ ಅನ್ನೋದಕ್ಕಿಂತ ಹೋಗಿದ್ದಂಥದ್ದು ಪಾಪು ಜೊತೆ ಕಂಫರ್ಟಬಲ್ ಆಗಿತ್ತು. ತುಂಬ ಕಿರಿಕಿರಿ ಕೂಡ ಮಾಡಲಿಲ್ಲ ಅವನು. ಸೊ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಯೂಶ್ವಲಿ ಮಕ್ಕಳು ಅಂತ ಅಂದಾಗ ಕಿರಿಕಿರಿ ಮಾಡ್ತಾರಪ್ಪ, ಅವ್ರನ್ನ ಕರ್ಕೊಂಡು ಹೋಗೋದೇ ಹಿಂಸೆ ಅಂತ ಅನಿಸುತ್ತೆ. ಬಟ್ ಆದರೆ ಅಚ್ಚು ಯಾವುದೇ ರೀತಿ ಕಿರಿಕಿರಿ ಮಾಡಲಿಲ್ಲ, ಆರಾಮಾಗಿ ಬಂದ. ಮತ್ತು ಹಾಲು ಕುಡಿಸೋದ್ರಿಂದ ನಾನು ಫೀಡಿಂಗ್ ಮಾಡಿದ ತಕ್ಷಣ ಮಲ್ಕೊಂಡು ಬಿಡ್ತಾಯಿದ್ದ. ಸೊ ಆರಾಮಾಗಿ ಮನೇಲಿ ಹೇಗಿತ್ತು ಹಾಗೆ ಇತ್ತು. ಬಟ್ ಆದರೆ ಟ್ರಾವೆಲಿಂಗ್ ಸ್ವಲ್ಪ ಕೂತ್ಕೊಂಡೇ ಹೋಗಬೇಕು ಅನ್ನೋದಷ್ಟೇ. ಬಟ್ ತೀರಾ ದೂರ ಏನಿರಲ್ಲ, ಹತ್ತಿರ 2 hours ಮಧ್ಯ ಸ್ಟಾಪ್ ಮಾಡ್ಕೊಂಡೆಲ್ಲ ಹೋಗ್ತಾ ಇದ್ವಿ ಅಲ್ಲ. ಸೊ ಹಾಗಾಗಿ 2 hours ಹೋಗಿದ್ದು, 2 hours ಬಂದಿದ್ದು. ಸೊ 4 hours. ಯೂಶ್ವಲಿ ಈ ಥರ ಟ್ರಾವೆಲ್ ಮಾಡಿ ತುಂಬ ದಿವಸ ಆಗಿತ್ತು. ಬಟ್ ಹಳ್ಳಿ ರೋಡ್ಗಳು, ಹಳ್ಳಿ ದಾರಿನೇ ಚೆಂದ. ನಮ್ಮ ಮನೇಲಿ ಯಾವುದೋ ಮೇಕೆ ಬಂದೈತೆ, ಕಾರೊಳಗೆ ಬಂದ್ಬಿಟ್ಟೈತೆ ಮೇಕೆ. ರೋಡ್ ಚೆನ್ನಾಗಿರ್ಬೇಕಲ್ಲ ಇಲ್ಲಿ ಹೋಗೋಕ್ಕೆ. ಆ ಕಡೆಯಿಂದ ಬಂದ್ರೆ ಅಲ್ಲ, ಚೆನ್ನಾಗಿ ರೋಡಲ್ಲಿ ಬಂದ್ರೆ ಎಷ್ಟು ಕಿಲೋಮೀಟರ್ ನೋಡಿ. ಗದ್ದೆ ಬೈಲಿಂದ ತೆಗೀವಿದು. ಗೊತ್ತಿರೋಣ ದೇವಸ್ಥಾನಕ್ಕೆ ಹೋಗೋದು. ಮನೆಗಳು ನೋಡಿ ಯಾವ ಥರ ಇದೆ. ತಾಯಿ. ಇನ್ನು ಫೈನಲಿ ರೋಡ್ ತುಂಬ ಎಂಜಾಯ್ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದೇ ಬಿಟ್ವಿ. ಸೊ ನಾವು ಬರೋಷ್ಟೊತ್ತಿಗೆ ಸಂಜೆ ಆಗಿತ್ತು, ಗೋಧೂಳಿ ಟೈಮು. ಸೊ ಅಮ್ಮನವ್ರಿಗೆ ಪೂಜೆ ಮಾಡಿಸೋಣ ಅಂತ ಹೇಳಿ ಸಿಕ್ಕಾಪಟ್ಟೆ ಖುಷಿ ನನಗೆ. ಈ ದೇವಸ್ಥಾನದಲ್ಲಿ ಅಮ್ಮನವರ ಮೂರ್ತಿ ನೋಡ್ತಾ ಇದ್ರೆ ಒಂದು ರೀತಿ ಮೈಕೊದ್ದು ಜುಮ್ ಅನ್ನುತ್ತೆ. ಒಂಥರ ಖುಷಿ ಕೂಡ ಆಗುತ್ತೆ, ಮತ್ತು ಕೆಲವೊಂದು ಸತಿ ದುಃಖ ಕೂಡ ಆಗುತ್ತೆ. ಸೊ ಒಂಥರ ಮಿಕ್ಸ್ಡ್ ಎಮೋಷನ್ಸ್ ಅಂತಲೇ ಹೇಳ್ಬೋದು. ತುಂಬ ಖುಷಿಯಾಗುತ್ತೆ ಈ ಒಂದು ದೇವಸ್ಥಾನ ಬರೋದಕ್ಕೆ. ಸೊ ಇದು ಬರ್ತಾ ಇರೋವಂಥದ್ದು ನಾವು 3rd time ಇಲ್ಲ 4th time. ಸೊ ಮದುವೆ ಆಗಿ 6 ವರ್ಷದಲ್ಲಿ ಇದು ಬರ್ತಾ ಇರೋವಂಥದ್ದು 3rd time. ಯೂಶ್ವಲಿ ವರ್ಷಕ್ಕೆ ಒಂದು ಸತಿ ಅಂತ ಹೇಳಿ ಬಂದುಬಿಡ್ತೀವಿ. ನಮ್ಮ ಮನೆ ದೇವ್ರ ದೇವಸ್ಥಾನ, ಗಂಡ ದೇವರ ದೇವಸ್ಥಾನ ಬಂದು ಭೈರವೇಶ್ವರ. ಸೊ ಹೆಣ್ಣು ದೇವ್ರ ದೇವಸ್ಥಾನ ಬಂದುಬಿಟ್ಟು ಮಾಸ್ತಮ್ಮ ದೇವಿ ದೇವಸ್ಥಾನ. ಸೊ ಇದ್ರದ್ದು ಇನ್ನೂ ಒಂದು ಹುತ್ತದ ದೇವ್ರದ್ದು ನಾನು ಹಿಂದಿನ ವ್ಲಾಗಲ್ಲಿ ಪೋಸ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಬಂದು ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಸೊ ಇಲ್ಲೂ ಕೂಡ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಬೇಕು. ಸೊ ಅಮ್ಮನವ್ರಿಗೆ ಹಸಿರು ಸೀರೆ, ಬ್ಲೌಸ್ ಪೀಸು ಎಲ್ಲ ಮನಸ್ಸಿಗೆ ಏನು ಖುಷಿ ಬರುತ್ತೋ ಅದನ್ನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳ್ಬೋದು. ಮತ್ತು ಕಾರ್ತಿಕ ಮಾಸದಲ್ಲಿ ಇದನ್ನು ಹಚ್ಚಿದಂಥದ್ದು, ಮಾಡಿದಂಥದ್ದು. ಸೊ ಬ್ಲಾಗ್ ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ. ಬಿಕಾಸ್ ನಾನು ಲಿಟ್ರಲಿ ನನಗೆ ಅಂತ ಹೇಳಿಕೊಂಡು ಕೂಡ ನನಗೆ ಒಂದು 10
10 ನಿಮಿಷ ಕೂಡ ಟೈಮ್ ಸಿಗ್ತಾಯಿಲ್ಲ. ಸೊ ಈ ಬ್ಯುಸಿ ಶೆಡ್ಯೂಲಲ್ಲಿ ನನಗೆ ವ್ಲಾಗ್ ಮಾಡಿರೋದನ್ನು ಎಡಿಟ್ ಮಾಡೋಕ್ಕೆ ಕೂಡ ಟೈಮ್ ಆಗಿಲ್ಲ ನನಗೆ. ಸೊ ಸಾರಿ ಟು ಮೇಕ್ ಯು ಆಲ್ ವೇಟ್. ತುಂಬ ಜನ ಕೇಳ್ತಾರೆ ಯಾಕೆ ವ್ಲಾಗ್ ಬರ್ತಾಯಿಲ್ಲ ಅಂಥೇಳಿ. ಟೋಟಲಿ ಹೆಲ್ಡಪ್ಪು ಒಂಥರ. ಸೊ ಆಫೀಸಲ್ಲೂ ತುಂಬ ಕೆಲಸ ಇರುತ್ತೆ, ಮನೆಯಲ್ಲೂ ಅಷ್ಟೇ. ಸೊ ಹಾಗಾಗಿ ವ್ಲಾಗ್ಸ್ಗಳು ಬರೋದು ಸ್ವಲ್ಪ ಲೇಟ್ ಆಗ್ತದೆ. ಬಟ್ ನೆವರ್ ದಿ ಲೆಸ್ ಅಟ್ಲೀಸ್ಟ್ ವೀಕ್ಲಿ 1 or 2 ವೀಡಿಯೋಸ್ನ ಪೋಸ್ಟ್ ಮಾಡೋಣ ಅಂತ ಅಂದ್ಕೊಳ್ತೀನಿ ಎಷ್ಟು ಸತಿ. ಸೊ ಅದೇ ಪ್ರಾಸೆಸ್ಸಲ್ಲಿ ಇದ್ದೀನಿ. ಸೊ ಲೆಟ್ಸ್ ಸಿ, ಹೋಪ್ಫುಲಿ ಇನ್ನು ಮುಂದೆ ಕನ್ಸಿಸ್ಟೆಂಟಾಗಿ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಟು ಬಿ ಫ್ರ್ಯಾಂಕ್ ಅಷ್ಟು ಟೈಮ್ ಅಂತೂ ನನಗೆ ಆಗ್ತಾನೆ ಇಲ್ಲ. ಬಿಕಾಸ್ ಯೂಶ್ವಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿಬಿಡ್ತಾಯಿದ್ದೆ ವ್ಲಾಗಿಂಗ್ ಮಾಡಲಿಕ್ಕೆ. ಬಟ್ ಆದರೆ ಪಾಪುನ ಇಟ್ಕೊಂಡು ಅವನಿಗೆ ಫೀಡ್ ಮಾಡೋದು ಎಲ್ಲ ಸ್ವಲ್ಪ ಕಷ್ಟ ಅನ್ನಿಸ್ತದೆ. ಬಟ್ ಎಸ್, ಯಾವುದು ಆಗಲ್ಲ ಅನ್ನೋಂಥದ್ದಿಲ್ಲ. ಸೊ ಅದನ್ನು ನಾನು ತುಂಬ ಚೆನ್ನಾಗಿ ನಂಬ್ತೀನಿ. ಸೊ ನಮ್ಮ ಮನಸ್ಸು ಇದ್ದರೆ ಏನು ಬೇಕಾದರೂ ಸಾಧ್ಯ ಆಗುತ್ತೆ. ಸೊ ನನಗೆ ಹೇಗೆ ಅಂದರೆ ಸುಮ್ಮನೆ ಏನೇನೋ ಶೂಟ್ ಮಾಡಲಿಕ್ಕೆ ಇಷ್ಟ ಆಗೋದಿಲ್ಲ. ಒಂದು ಕಂಟೆಂಟ್ ಅನ್ನೋ ಅಂಥದ್ದು ಏನಾದರೂ ಇರಬೇಕು, ನೋಡೋರಿಗೆ ಖುಷಿ ಅಂತ ಅನ್ನಿಸ್ಬೇಕು. ಆ ಒಂದು ಕಾರಣಕ್ಕೆ ನಾನು ಐ ಆಮ್ ಜಸ್ಟ್ ಸ್ಟಾಪಿಂಗ್ ಮೈ ಸೆಲ್ಫ್ ಅಷ್ಟೇ. ಸೊ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ನಾವು ಈ ರೀತಿ 365 ಬತ್ತಿದು ದೀಪ ಏನಿದೆ ಇದನ್ನು ಹಚ್ಚಿದ್ವಿ. ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚುವಂಥದ್ದು ಬಹಳ ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ. ಇನ್ನು ಈ 365 ಬತ್ತಿ ಇರುವಂಥ ದೀಪ ಏನು ಅಂತ ಹೇಳಿದ್ರೆ, ನಾವು 365 ಡೇಸ್ ಅಂದರೆ ಇಡೀ ವರ್ಷ ಹಚ್ಚೋಕ್ಕೆ ಆಗ್ದಲೇ ಇದ್ದರೆ ಈ ರೀತಿ ಕಾರ್ತಿಕ ಮಾಸದ ಪೌರ್ಣಿಮೆ ಆಗಿರ್ಬೋದು, ಇಂಥ ಟೈಮಲ್ಲಿ ನಾವು ಹಚ್ಚಿದಾಗ ಇಡೀ ವರ್ಷ ನಾವು ದೀಪನ ಹಚ್ಚಿದಷ್ಟು ಫಲ ಸಿಗುತ್ತೆ ಅನ್ನುವಂಥದ್ದನ್ನು ಕಲಿತೀನಿ. ಸೊ ಹಾಗಾಗಿ ಇದನ್ನು ಆ್ಯಕ್ಚುಲಿ ನಾನು ಅಖಂಡ ದೀಪ ಮಾಡಿದಾಗ ಒಂಟಿ ದೀಪ ತರಬಾರ್ದು ಅಂತ ಹೇಳಿ 2 ದೀಪ ತೊಗೊಂಡು ಬಂದಿದ್ದೆ. ಸೊ ಅದೇ ಮಣ್ಣಿನ ದೀಪದಲ್ಲಿ ಅಮ್ಮನವ್ರಿಗೆ ಇವತ್ತು ದೀಪ ಹಚ್ಚಿ ಪೂಜೆನ ಮಾಡೋಣ ಅಂತ ಹೇಳಿ ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ಅಮ್ಮನವ್ರ ದೇವಸ್ಥಾನಕ್ಕೆ ಹೋದಾಗ ಮಡ್ಲಕ್ಕಿ ಅನ್ನೋವಂಥದ್ದು ಕಂಪಲ್ಸರಿ ಅಮ್ಮನವ್ರಿಗೆ ಕೊಡೋವಂಥದ್ದು. ಸೊ ಅದೇ ರೀತಿ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಕೊಳ್ತಾ ಇದ್ದೀವಿ. ತಾತ ನಿಮ್ಮ ಹೆಸರೇನು? ನನ್ನ ಹೆಸರು ಹೊಡ್ಕೊಂಡಿಯಾ ಫೋಟೋವಾ? ಹೊಡೆ ನೋಡೋಣ ಫಸ್ಟು ಹೆಂಗೆ ಹೊಡೆದೆ. ಇನ್ನು ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ರೀತಿ ತೆಂಗಿನಕಾಯಿನ ಹೋಳಲ್ಲಿ ಹಚ್ಚುವಂಥ ದೀಪ ಕೂಡ ಬಹಳ ಶ್ರೇಷ್ಠ ಅಂತ. ಸೊ ಹಾಗಾಗಿ ಅದನ್ನು ಕೂಡ 9 ಹೋಲ್ಡ್ ಮಾಡ್ಕೊಂಡಿದ್ವಿ. ಸೊ ಅದರಲ್ಲಿ ಎಣ್ಣೆ ಹಾಕಿ ಬತ್ತಿ ಹಾಕಿ ಹಚ್ಚಿದಂಥದ್ದು. ನನಗೆ ಈ ರೀತಿ ಆ್ಯಕ್ಚುಲಿ ನಿಂಬೆಹಣ್ಣು ದೀಪ ಹಚ್ಚುವಂಥದ್ದು ಇದೆಲ್ಲ ತುಂಬ ಖುಷಿ ಕೊಡುತ್ತೆ. ಒಂಥರ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸುತ್ತೆ. ಎಸ್ಪೆಷಲಿ ಆ ದೀಪ ಉರಿಯೋದನ್ನು ನೋಡಬೇಕಾದಾಗ ಅದ್ರ ಸುತ್ತ ಬರುವಂಥ ಆರಾ ಇದೆಯಲ್ಲ, ಅದು ನಮ್ಮನ್ನು ಕ್ಲೆನ್ಸ್ ಮಾಡುತ್ತೆ ಅನ್ನೋಂಥದ್ದು ತುಂಬಾ ಸತ್ಯ ಅಂತ ಹೇಳ್ಬೋದು. ಬಟ್ ಲೈಕ್ ಐ ಸೆಡ್, ಎಲ್ಲದಕ್ಕೂ ಟೈಮ್ ಮಾಡಿಕೊಂಡು ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಇನ್ಫ್ಯಾಕ್ಟ್ ದೇವಸ್ಥಾನಕ್ಕೆ ಹೋಗಿ ಬರೋದಕ್ಕೂ ಒಂದು 10 ನಿಮಿಷ ಕಷ್ಟ ಆಗುತ್ತೆ. ಬಟ್ ಆದರೆ ಆಫೀಸ್ಗೆ ಹೋದಾಗ ನಾನು ನಮ್ಮ ಕಾಲೇಜಲ್ಲೇ ಇರುವಂಥ ದೇವಸ್ಥಾನಕ್ಕೆ ಪ್ರತಿ ಸತಿ ಹೋಗ್ತಾ ಇರ್ತೀನಿ. ಆವತ್ತಿನ ದಿವಸ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಏನೋ ಒಂಥರ ಖುಷಿ, ಸಮಾಧಾನ, ಇಡೀ ದಿವಸ ಚೆನ್ನಾಗಿ ಹೋಗುತ್ತೆ ಅನ್ನೋಂಥ ನಂಬಿಕೆ ಮತ್ತು ಹೋಗುತ್ತೆ ಕೂಡ. ಸೊ ದಟ್ಸ್ ವಾಟ್ ಐ ಬಿಲೀವ್ ಇನ್. ಒಂದು ಸೂಪರ್ ಪವರ್, ಸೂಪರ್ ಎನರ್ಜಿ ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಆ್ಯಂಡ್ ನಂಬುವಂಥವ್ರು ಅದನ್ನು ಖಂಡಿತ ಟ್ರೂ ಅಂತ ಒಪ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಈ ರೀತಿ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟಿಗೆ ಹತ್ತಿರ ನಮಗೆ 1 hour 1.5 hour ಆಗೋಯಿತು. ಇನ್ನು ಒಂದು 2-3 ಜನ ದೇವಸ್ಥಾನಕ್ಕೆ ಬಂದಿದ್ದರು ಪೂಜೆ ಮಾಡಿಸ್ಕೊಂಡು ಹೋಗಲಿಕ್ಕೆ. ಎಲ್ಲ ಮಾಡಿಸ್ಕೊಂಡು ಬಂದಿದ್ದಂಥದ್ದು ತುಂಬ ಸಮಾಧಾನ ಅನ್ನಿಸ್ತು. ನೀವು ಕೂಡ ನೋಡಿ ಪೂಜೆ ಹೇಗಾಯಿತು. ಆ ಕಡೆ ಎಣ್ಣೆ ಬತ್ತಿ ಒಟ್ಟೆ ಕೊಡು, ಅದಕ್ಕೆ ತಕ್ಷಣ ಇಡ್ರಿ. ಅದಕ್ಕೂ ಒಂದು 11 ರೂಪಾಯಿ ಹಚ್ಚಲು ತೆಗಿ.
ಫೋಟೋ ಮಾಡ್ತಾ ಇದ್ದೀನ ಏನು ಮಾಡ್ತಾರೆ, ಪೂಜೆ ಮಾಡ್ಬಿಟ್ಟು ಕೊಡ್ತಾರೆ, ಮಾಡಂತ ನೀಟಾಗಿ. ಪ್ರತಿಯೊಂದು ಶಕ್ತಿ ರೂಪದಲ್ಲೂ ಒಂದು ರೀತಿ ಪವರ್ ಇರುತ್ತಂತೆ. ಇನ್ನು ಈ ಅಮ್ಮನವರ ಮುಖ ನೋಡಬೇಕಾದಾಗ ಒಂದು ರೀತಿ ಮನಸ್ಸಿಗೆ ಶಾಂತಿ ಕೊಡುವಂಥದ್ದು ಈ ಒಂದು ಅಮ್ಮನವರು ಅಂತ ಹೇಳ್ಬೋದು. ಇನ್ನು ನಮ್ಮ ಸದಾಕಾಲ ನನ್ನ ಬೆನ್ನೆಲುಬಾಗಿ ನಿಂತಿರೋದು ಕೂಡ ಅಮ್ಮನವರು ಅಥವಾ ಆದಿಶಕ್ತಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾವುದೇ ರೀತಿ ಕಷ್ಟಗಳು ಬಂದರೂ ಕೂಡ ಒಂದು ರೀತಿ ದೊಡ್ಡ ಬಂಡೆ ರೀತಿ ಬಂದಿದ್ದಂಥ ಕಷ್ಟ ಕೂಡ ಮಂಜಿನಂತೆ ಕರ್ಗೋಗಿರುವಂಥದ್ದು. ಬರೀ ಅಮ್ಮನವ್ರ ಹೆಸರು ಹೇಳಿದರೆ ಸಾಕು, ಎಲ್ಲನೂ ನಡೆಯುತ್ತೆ. ನಂಬಿಕೆ ಇರಬೇಕು. ತುಂಬ ಜನ ಅಂದ್ಕೊಳ್ಬೋದು ಏನೋ ಹೇಳ್ತಾರೆ ಅಂತ, ಬಟ್ ನಂಬಿಕೆ ಇದ್ದಾಗ ಖಂಡಿತ ನಾವು ಅಂದ್ಕೊಂಡಿದ್ದಂಥ ಪ್ರತಿಯೊಂದು ಒಳ್ಳೆ ಮನಸ್ಸಿಂದ ನಾವೇನಾದರೂ ಅಂದ್ಕೊಂಡ್ರೆ ಖಂಡಿತ ಆಗೇ ಆಗುತ್ತೆ. ಒಳ್ಳೇದಾಗಬೇಕು, ಯಾರಿಗೂ ಒಂದು ರೀತಿ ಕೆಟ್ಟದ್ದು ಬಯಸೋ ಅವಶ್ಯಕತೆ ಇಲ್ಲ. ಅಮ್ಮನವ್ರಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದು ಪ್ರತಿಯೊಂದು ಗೊತ್ತಿರುತ್ತೆ. ಸೊ ಹಾಗಾಗಿ ಅಮ್ಮನವ್ರ ಮುಂದೆ ನಮ್ಮ ಒಳ್ಳೇದು ಮಾಡ್ಕೊ ಅಂತ ಕೇಳ್ಕೊಳ್ಳೋದು ಅಷ್ಟೇ ನಮ್ಮ ಕೆಲಸ. ಇನ್ನು ಮಿಕ್ಕಿದೆಲ್ಲ ಅಮ್ಮನವರಿಗೆ ಬಿಟ್ಟಿದ್ದು. ಇನ್ನು ಅಷ್ಟೊತ್ತಿಗೆ ಅಚ್ಚು ಕೂಡ ಸ್ವಲ್ಪ ಕ್ರ್ಯಾಂಕಿ ಆಗೋದ. ಟೈಮ್ ಬೇರೆ ಆಗಿತ್ತು ಮಲಗ್ಸೋಕ್ಕೆ, ಮತ್ತು ಊಟ ಮಾಡಬೇಕಿತ್ತು ಅವನು. ಸೊ ಹಾಗಾಗಿ ಒಂದು ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ದ, ಅಮ್ಮ ಬೇಕು ಅಂತ. ಸೊ ಅದ್ರ ಮಧ್ಯೆ ಕೂಡ ಅಮ್ಮನವರ ಪೂಜೆ ಆಯಿತು. ಇನ್ನು ಇದೇ ಊರಲ್ಲಿ ಗ್ರಾಮ ದೇವತೆ ಕೂಡ ಇದೆ. ಅದು ಬಂದು ಮಾರಮ್ಮ ತಾಯಿ. ಇಲ್ಲಿ ಹುತ್ತದ ರೂಪದಲ್ಲಿ ಪೂಜೆಯನ್ನು ಮಾಡ್ತಾರೆ. ಅಮ್ಮನವ್ರಿಗೆ ಯಾವ ರೂಪ ಬೇಕಾಗಿಲ್ಲ. ನಮ್ಮ ಮನಸ್ಸಿನಲ್ಲಿ ಯಾವ ರೂಪದಲ್ಲಿ ನೆನಪಿಸ್ಕೊಂಡು ನಾವು ಅಮ್ಮನವ್ರಿಗೆ ಪೂಜೆ ಮಾಡ್ತೀವೋ ಅದೇ ನಮ್ಮ ನಂಬಿಕೆ ಅಂತ ಹೇಳ್ಬೋದು. ಇನ್ನು ಇಲ್ಲಿ ಕೂಡ ಯಾವುದೇ ರೀತಿ ಪೂಜಾರಿ ಅನ್ನುವಂಥವ್ರು ಇರಲ್ಲ. ನಾವೇ ಬಂದು ಅಮ್ಮನವರಿಗೆ ಪೂಜೆ ಮಾಡಿಕೊಂಡು ಕಡ್ಡಿ ಕರ್ಪೂರ ಹಣ್ಣು ಹಂಪಲನ್ನ ಇಟ್ಟು ಪೂಜೆ ಮಾಡ್ಕೊಂಡು ಹೋಗುವಂಥದ್ದು. ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಬಂದರೆ ಅದ್ರ ಖುಷಿ, ಪಾಸಿಟಿವ್ ವೈಬ್ಸೇ ಬೇರೆ ಅಂತ ಹೇಳ್ಬೋದು. ತುಂಬ ಖುಷಿಯಾಯಿತು. ಮೊದಲನೇ ಬಾರಿ ನನ್ನ 2 ಕಂದಮ್ಮಗಳ ಜೊತೆಗೆ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಇಷ್ಟು ಅದ್ಭುತವಾಗಿ ಸಮಾಧಾನವಾಗಿ ಪೂಜೆ ಮಾಡ್ಕೊಂಡು ಬಂದಿದ್ದಂಥದ್ದು ನಮ್ಮೆಲ್ಲರಿಗೂ ಬಹಳನೇ ಖುಷಿಯಾಯಿತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಮ್ಮ ಹೆಣ್ಣ
ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಂಥ ವ್ಲಾಗ್. ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ಮುಂದೆ ಬರುವಂಥ ವ್ಲಾಗ್ಸ್ಗಳಲ್ಲಿ ಯಾವ ರೀತಿ ಕಂಟೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ದ್ಯಾಟ್ ಆದಷ್ಟು ಅದೇ ಕಂಟೆಂಟ್ ರಿಲೇಟೆಡ್ ನಾನು ಮಾಡೋದಕ್ಕೆ ಕೂಡ ಪ್ರಯತ್ನ ಪಡ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್. ಲವ್ ಯು ಆಲ್ ಆ್ಯಂಡ್ ಬಾಯ್.